ದಳಪತಿ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾ ಇಂದು ಬಿಡುಗಡೆಗೆ ಸಜ್ಜಾಗಿದೆ. ಬಹಳಷ್ಟು ಅಭಿಮಾನಿಗಳ ಕೋರಿಕೆಯ ನಂತರ, ಕಾತುರದ ನಂತರ ಇಂದು ದಳಪತಿ ವಿಜಯ್ ನಟನೆಯ ಜನನಾಯಕನ್ ರಿಲೀಸ್. ದೇಶಾದ್ಯಂತ 2500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಚಿತ್ರಮಂದಿರಗಳ ಬಳಿ ವಿಜಯ್ ಅಭಿಮಾನಿಗಳ ಅಬ್ಬರ ಜೋರಾಗ್ತಾ ಇದೆ. ಚಪ್ಪಾಳೆ, ಶೀಟಿಗಳ ಮುಖಾಂತರ ಜನನಾಯಕನ್ ವಿಜಯ್ ದಳಪತಿಗೆ ಕೊನೆಗೂ ತೆರೆ ಮೇಲೆ ಬರಲು ಸಜ್ಜಾಗಿದ್ದು ಇವತ್ತು ತೆರೆ ಕಾಣ್ತಾ ಇದೆ. ಅಡೆತಡೆಗಳನ್ನ ಎದುರಿಸಿ 400 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿರುವಂತಹ ಸಿನಿಮಾವಿದು. ಹಾಗಾಗಿ ಥಿಯೇಟರ್ ಮುಂದೆ ಅಭಿಮಾನಿಗಳು ಸರ್ವೇ ಸಾಮಾನ್ಯ ಸಂಭ್ರಮಾಚರಣೆ ನಡೆಸುವಂಥದ್ದು. ಅದರಲ್ಲೂ ಈಗ ಮುಖ್ಯಮಂತ್ರಿಗಳ ಬೇರೆ ತಮಿಳುನಾಡಿನ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ಸ್ ಇರುವಂತಹ ದಿ ಮೋಸ್ಟ್ ವ್ಯಾಲ್ಯೂಯಬಲ್ ಸಿಎಂ ಅಂತ ಕರೆಯುವಂತಹ ತಮಿಳುನಾಡಿನಲ್ಲಿ ಇವರ ನಟನೆಯ ಈಗ ಜನನಾಯಕನ್ ಚಿತ್ರಕ್ಕಾಗಿ ಅಭಿಮಾನಿಗಳು ಮುಗಿಬಿದ್ದು ಟಿಕೆಟ್ಸ್ಗಳಿಗಾಗಿ ಕಾದು ನಿಂತು ಹರ್ಷೋದ್ಗಾರದಿಂದ ತಮ್ಮ ದಳಪತಿ ವಿಜಯನ್ನ ನೋಡಬೇಕು ಅಂತ ಹೇಳಿ ಅತಿ ಹೆಚ್ಚು ಜನರು ಬರ್ತಾ ಇದ್ದಾರೆ ಥಿಯೇಟರ್ಗೆ. ಅಫ್ಕೋರ್ಸ್ ಬಹಳಷ್ಟು ಸಮಸ್ಯೆಗಳಿತ್ತು. ಚಿತ್ರ ರಿಲೀಸ್ ಆಗೋ ಮುಂಚೆ ವಿವಾದಗಳಾಗಿರ್ಬೋದು, ಪ್ರಕರಣಗಳು, ಕೇಸ್ಗಳು ಎಷ್ಟೆಲ್ಲ ಇತ್ತು. ಈಗ ಅದನ್ನೆಲ್ಲ ಮೆಟ್ಟಿ ನಿಂತು ಈಗ ದಳಪತಿ ವಿಜಯ್ ಆನ್ ಸ್ಕ್ರೀನ್ ಆಫ್ಟರ್ ಸಿಎಂ ಅಂತ ಹೇಳಿ ನಮ್ಮ ಸೆಲೆಬ್ರಿಟಿ, ನಮ್ಮ ಹೀರೋನ ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ.